ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಆ್ಯಕ್ಚುಲಿ ನಾನು ಇವಾಗ ತಾನೇ ಹೆಡ್ ಬಾತ್ ಮಾಡಿದ್ದೀನಿ. ಲೈಕ್ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಹೊರಗಡೆ ಹೋಗ್ತಾ ಇರೋದು. ಆ್ಯಂಡ್ ದಟ್ ಟು ಗೆಸ್ ವಾಟ್, ದಿಸ್ ಈಸ್ ಸಮಥಿಂಗ್ ಸ್ಪೆಷಲ್. ತುಂಬ ದಿನದಿಂದ ಅಂದ್ಕೊತಾ ಇದೆ ಲೈಕ್ ಐ ನೀಡ್ ಅ ಟೈಮ್ ಅಂತ. ಸೊ ಡೇಟ್ ಹೋಗ್ತಾ ಇದ್ದೀನಿ ಗೈಸ್, ನನ್ನ ಡೇಟ್. ಓಕೆ, ಸೊ ಇಟ್ಸ್ ಅ ಸೆಲ್ಫ್ ಡೇಟ್. ಆ್ಯಸ್ ಯೂಶ್ವಲ್ ನೀವು ತಮ್ಮನೇಲಲ್ಲಿ ನೋಡಿರ್ತೀರ, ಇಟ್ಸ್ ಅ ಸೆಲ್ಫ್ ಡೇಟ್ ಡೇ. ನೋಡೋಣ, ನಾನು ಎಲ್ಲೆಲ್ಲಿ ಯೂಶ್ವಲಿ ನಾನು ಮಾಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ಇಲ್ಲ ಝೂಡಿಯೋಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಹೊರಗಡೆ ಎಲ್ಲ ಹೋಗೋಕ್ಕೆ ಇಷ್ಟ ಅಲ್ಲ. ಸೊ ಝೂಡಿಯೋ ಅವ್ರ ಮಾಲ್ಗೆ ಹೋಗ್ಬಿಟ್ಟು ನನಗೆ ಅಂತ ಏನಾದ್ರು ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಏನಾದ್ರು ತೊಗೊಂಡ್ರೆ ಶಾಪಿಂಗ್ ವ್ಲಾಗೆಲ್ಲ ಇದೆಲ್ಲ ಆ್ಯಡ್ ಮಾಡ್ತೀನಿ. ಬಟ್ ಏನು ತೊಗೊತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಬಿಕಾಸ್ ನಾವು 15 ಡೇಸ್ ಚಾಲೆಂಜ್ ಅಂದರೆ 15 ವೀಡಿಯೋ ಬೇಕಲ್ಲ, ಅದಕ್ಕಾಗಿ. ಸೊ ಸ್ಟೇ ಟ್ಯೂನ್ಡ್. ಸೊ ಇಲ್ಲಿ ಸ್ವಲ್ಪ ಹೇರ್ ಡ್ರೈ ಆಗಿದ ತಕ್ಷಣ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಸ್ಟ್ರೈಟ್ನಿಂಗ್ ಮಾಡಲಿಲ್ಲ ಅಂದರೆ ನಾನು ಹೇರ್ ನೋಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆರಾಟಿನ್. ಸೊ ಅದಕ್ಕಾಗಿ ಆ್ಯಕ್ಚುಲಿ ನಾನು ಟೈಮ್ ತೊಗೊಂಡು ರೆಡಿ ಆದರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅನಿಸ್ತಾ ಇರುತ್ತೆ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಚೈನ್ ಇದು ಹಾಕ್ಕೊತೀನಿ ಅಂತ, ಅದಕ್ಕೆ ಇದು ಹಾಕ್ಕೊಂಡಿದ್ದೀನಿ. ಬಟ್ ಇದಕ್ಕೆ ಮಾಚ್ ಹೋಗೋಕ್ಕೆ ನನ್ನ ಹತ್ರ ಇಯರಿಂಗ್ಸ್ ಎಲ್ಲ ನೋಡೋಣ. ಇಫ್ ಇನ್ ಕೇಸ್ ಇವತ್ತು ಒಂದು ಕುಶಾಲ್ಸಲ್ಲಿ ಇಲ್ಲ ಗಿವಾದಲ್ಲಿ ನೋಡ್ತೀನಿ, ಯಾಕಂದರೆ ನನಗೆ ಇಯರಿಂಗ್ಸ್ ಇಲ್ಲ ಅಂದರೆ ಏನು ಚಂದ. ಸೊ ಸದ್ಯಕ್ಕೆ ಒಂದು ಈ ಫೇರಿ ಟೇಲ್, ಇದು ಕೂಡ ಸಿಲ್ವರ್ದೆ, ಬರ್ಡೇ ಗಿಫ್ಟ್ ಬಂದಿದ್ದು. ಸೊ ಇದು ಚೆನ್ನಾಗಿ ಕಾಣಿಸ್ತಿತ್ತು ಇದಕ್ಕೆ ಅಂದ್ಬಿಟ್ಟು ಇದು ಇಟ್ಕೊಂಡಿದ್ದೀನಿ. ಬಟ್ ಚೈನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಇದು ಸ್ವಲ್ಪ ಹೈ ನೆಕ್ ಆಗಿರೋದ್ರೆ ಸರಿಯಾಗಿ ಕಾಣ್ತಲ್ಲ. ಬಟ್ ಇನ್ನೂ ಸ್ವಲ್ಪ ಡೀಪ್ ನೆಕ್ ಇತ್ತು ಅಂದರೆ ಸೂಪರಾಗಿ ಕಾಣಿಸುತ್ತೆ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ನಾನು ಸುಮಾರು ಸಲ ಹೇಳಿದ್ದೀನಿ, ನಾನು ಒಂದು ಔಟ್ಫಿಟ್ ತೊಗೊಂಡೆ ಅಂದರೆ ಅದು ನನ್ನ ತುಂಬ ಇಷ್ಟ ಆದ್ರೆ ತೊಗೊಳ್ಳೋದು. ಲೈಕ್ ನೋಡಿಬಿಟ್ಟಿದ್ದೀನಿ ಅಂತ ರ್ಯಾಂಡಮಾಗಿ ಪಿಕ್ ಮಾಡಲ್ಲ. ಆ ಥರ ಔಟ್ಫಿಟ್ಟಲ್ಲಿ ಇದು ಒಂದು ಔಟ್ಫಿಟ್ಟು. ಇದು ನನ್ನ ಫೇವ್ರೆಟ್. ಲಾಸ್ಟ್ ಫೆಬ್ರವರಿಲಿ ತೊಗೊಂಡಿದ್ದು. ಆ್ಯಂಡ್ ತುಂಬ ದಿನ ಆಗಿತ್ತು ಹಾಕ್ಕೊಂಡು. ಅಂದ್ಕೊಂಡೆ ನಾನು ಆಲ್ರೆಡಿ ಅಂದರೆ ಯೂಸೇ ಮಾಡ್ದಿರೋದು ಒಂದೆರಡು ಔಟ್ಫಿಟ್ ಇತ್ತು, ಅದು ಹಾಕ್ಕೊಳ್ಳೋಣ ಅಂತ. ಆಮೇಲೆ ಅದೇನೋ ನನಗೆ ಈ ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ. ಒಂದು 10 ಸತಿ 20 ಸತಿ ಬೇಕಾದರೂ ಹಾಕ್ಕೊತೀನಿ. ಸೊ ಹಾಗೆ ಯಾಕೆ ನನಗೆ ಇಷ್ಟೊಂದು ಡಿಸ್ಟರ್ಬೆನ್ಸ್ ಬರುತ್ತೋ ಗೊತ್ತಿಲ್ಲ. ಸೊ ಈ ಡ್ರೆಸ್ಸು ಆಲ್ರೆಡಿ ನೀವು ವಿಡಿಯೋದಲ್ಲೇ ಒಂದು 3-4 ಸತಿ ನೋಡ್ಬಿಟ್ಟಿರ್ತೀರ. ಸ್ಟಿಲ್ ಇಟ್ಸ್ ಓಕೆ, ಬಿಕಾಸ್ ದಿಸ್ ಈಸ್ ಮೈ ಫೇವ್ರೆಟ್ ಔಟ್ಫಿಟ್. ಅದಕ್ಕೆ ಇದನ್ನೇ ಹಾಕ್ಕೊಂಬಿಟ್ಟೆ. ಲೈಕ್ ಗೋ ಟು ಔಟ್ಫಿಟ್ ಥರ ಅಂದ್ಕೊಬಿಟ್ಟಿದ್ದೀನಿ ಇದು. ಬಿಕಾಸ್ ಇದು ಮ್ಯಾಕ್ಸಿ ಆಗಿರೋದ್ರಿಂದ ಕಂಫರ್ಟೇಬಲ್ ಜಾಸ್ತಿ ಇರುತ್ತೆ. ಇದಕ್ಕೊಂದು ವೈಟ್ ಶೂನ ಪೇರ್ ಮಾಡ್ಕೊಬಿಟ್ರೆ ಮುಗೀತು. ಆ್ಯಂಡ್ ಹೇಗೆ ಕಾಣ್ತಾ ಇದ್ದೀನಿ, ಕ್ಯೂಟಾಗಿ ಕಾಣ್ತಾ ಇದ್ದೀನಿ. ಅಮ್ಮ ಸೀರಿಯಸ್ಲಿ ಅದು ಹೆಂಗೆ ಮಾಡ್ತಾರೆ ವ್ಲಾಗ್ಗಳಂತ ಅಂದ್ಕೊತೀನಿ. ಹಿಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಫೋನ್ನ, ಯಪ್ಪ. ಸೊ ನನಗೆ ಏನು ಮಾತಾಡ್ತಾಯಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಹಾಗೆ ನಾನು ಟೈಮ್ ತೊಗೊಂಡು ರೆಡಿ ಆದರೆ ಎಷ್ಟು ಚೆನ್ನಾಗಿ ರೆಡಿ ಆಗಿರ್ತೀನಿ ಅನ್ಸುತ್ತಾ. ವಿಡಿಯೋ ಮಾಡುವಾಗ ಹಾಗೆ ಕಾನ್ಷಿಯಸ್ ಆಗೋಗ್ಬಿಟ್ಟು ಮಾತಾಡೋಕ್ಕೆ ಬರೋಲ್ಲ ಗೈಸ್ ನನಗೆ. ಸೊ ಅಷ್ಟೇ, ನೋಡೋಣ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಶಾಪಿಂಗ್ ಮಾಡ್ತೀನಿ ಅಂತೆಲ್ಲ. ಆ್ಯಂಡ್ ಯು ನೋ ಗೈಸ್, ನಾನು ಸಿಕ್ಕಾಪಟ್ಟೆ ಬಜೆಟಾಗಿ ಶಾಪಿಂಗ್ ಮಾಡೋದು. ನಾನು ಕಾಸ್ಟ್ಲಿದೇನೋ ತೊಗೋಬೇಕು ಅಂದ್ಕೊಳ್ಳಲ್ಲ. 100-200 ಆ ರೇಂಜಲ್ಲಿ ಹೋಗೋದು. ಬಟ್ ಇಯರಿಂಗ್ಸ್ ಏನಾದ್ರು ತೊಗೊಂಡ್ರೆ ಒಬ್ವಿಯಸ್ಲಿ ಅದಕ್ಕೆ 1000 ಮೇಲೆ ಆಗುತ್ತೆ, ಸಿಲ್ವರ್ ಇಯರಿಂಗ್ಸ್ ಆಗಿರೋದ್ರಿಂದ. ಬಟ್ ಇದಕ್ಕೆ ಮ್ಯಾಚ್ ಆಗಲಿ ಅಂತ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ತೊಗೋತೀನಿ ಅಂತೆಲ್ಲ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಸೊ ನೆಕ್ಸ್ಟ್ ಈ ವಿಡಿಯೋ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಇದು ಮಾರ್ನಿಂಗ್ ಟಿಫನ್ ನಮ್ಮ ಮನೇಲಿ ಮಾಡ್ತಾಯಿದ್ರು. ಆ್ಯಕ್ಚುಲಿ ಈ ಥರ ಮಾಡೋದಕ್ಕೆ ನಮಗೆ ಬರಲ್ಲ. ಸೊ ನಮ್ಮಮ್ಮನ ಫ್ರೆಂಡ್ ಇದ್ದಾರೆ, ಅವ್ರು ಮಾಡಿಕೊಡೋದು ರೊಟ್ಟಿ. ಬಟ್ ಇದು ಜೋಳದ ರೊಟ್ಟಿ ಅನಿಸುತ್ತೆ. ಸೊ ಹೆಂಗೆ ತರ್ತಿದ್ರು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲ ಇನ್ಸರ್ಟ್ ಮಾಡ್ತೀನಿ. ಅದು ಟಪ್ ಟಪ್ ಅಂತ ಸೌಂಡ್ ಬರ್ತಿತ್ತು. ಆ್ಯಂಡ್ ಇದನ್ನು ಕ್ಯಾಪ್ಸಿಕಮ್ ಪಲ್ಯ, ಅದು ಕೂಡ ಅವರೇ ಮಾಡ್ತಿರೋದು. ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು. ನಿಮ್ಗೆ ಯಾರಿಗಾದ್ರೂ ಈ ಫುಡ್ ರೆಸಿಪಿ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ಅವ್ರು ಮಾಡೋವಾಗ ವಿಡಿಯೋ ಮಾಡ್ಕೋತೀನಿ. ಬಿಕಾಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈಸಿ ಇತ್ತು. ಆಬ್ವಿಯಸ್ಲಿ ಹಿಂಗೆ ತಟ್ಟೋದು ಸಿಕ್ಕಾಪಟ್ಟೆ ಕಷ್ಟ, ಅವ್ರಿಗಾದರೆ ಅಭ್ಯಾಸ ಇರುತ್ತೆ, ಬಟ್ ನಮಗೆ ಬರಲಿಲ್ಲ.
ಸೊ ನಾನು ಎಲ್ಲ ಡೀಟೇಲಾಗಿ ತೋರಿಸಿಲ್ಲ ಈ ವಿಡಿಯೋದಲ್ಲಿ, ಬಟ್ ಏನು ಮಾಡಿದ್ರು ಅಂತ ಅಷ್ಟೇ ತೋರಿಸ್ತಾ ಇದ್ದೀನಿ. ಇದು ಬಂದು ಕ್ಯಾಪ್ಸಿಕಮ್ದು ಪಲ್ಯ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಕ್ಯಾಪ್ಸಿಕಮ್ ಯಾರಿಗೆ ಇಷ್ಟ ಇರೋಲ್ಲ ಅವರೆಲ್ಲ ಕೂಡ ಇದನ್ನು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿತ್ತು. ಪ್ಲೀಸ್ ಕಮೆಂಟ್ ಮಾಡಿ ಈ ರೆಸಿಪಿ ಬೇಕಿದ್ರೆ. ಓಕೆ, ಸೊ ಫಸ್ಟು ನಾನು ಮಾಲ್ ಆಫ್ ಏಷ್ಯಾಗೆ ಹೋದೆ, ಬಿಕಾಸ್ ಇದೇ ಸಿಕ್ಕಾಪಟ್ಟೆ ನಿಯರ್ ಇರೋದು ಅಂತ ಫಸ್ಟ್ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ದು. ಇದಾದ್ಮೇಲೆ ಝುಡಿಯೋಗೆ ಹೋಗೋಣ ಅಂದ್ಕೊಂಡೆ, ಬಟ್ ಆಬ್ವಿಯಸ್ಲಿ ಟೈಮು ಇರಲಿಲ್ಲ, ಸಾಕಾಗಿ ಹೋಗಿತ್ತು ಗೈಸ್ ನನಗಂತೂ, ಅದಕ್ಕಾಗಿ ಹೋಗಿಲ್ಲ. ಇಲ್ಲಿರೋ ಎಷ್ಟೋ ಶಾಪುಗಳ ನೇಮ್ಸ್ ಕೂಡ ನನಗೆ ಗೊತ್ತಿಲ್ಲ. ಆ್ಯಸ್ ಯೂಶ್ವಲ್ ಒಂದೊಂದು ಶಾಪಲ್ಲಿ ವೀಡಿಯೋ ಅಲೋ ಇಲ್ದಿರೋ ಕಾರಣ ನಾನು ಎಲ್ಲೂ ವೀಡಿಯೋ ಮಾಡ್ಕೊಂಡಿಲ್ಲ, ಹೊರಗಡೆ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಂಗೆ ಮಲಬಾರ್ಗೆ ಹೋಗ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಆಗ್ತಾಯಿತ್ತು, ಬಟ್ ಆ್ಯಸ್ ಯೂಶ್ವಲ್ ಬಜೆಟ್ ಇರಲಿಲ್ಲ ಗೈಸ್, ಅದಕ್ಕೆ ನಾನು ಯಾವುದೂ ಗೋಲ್ಡ್ ಶಾಪಿಗೆ ಹೋಗಿಲ್ಲ. ಅದಾದಮೇಲೆ ಹಾಗೆ ಬ್ಲೂ ಸ್ಟೋನ್ಗೆ ಹೋಗಿದ್ದೆ. ಬಟ್ ನೆಕ್ಸ್ಟ್ ವೀಡಿಯೋ ಯಾವಾಗಾದ್ರೂ ಕಮಿಂಗ್ ಅಪ್ ತೋರಿಸ್ತೀನಿ ಏನಾದ್ರು ತೊಗೊಂಡ್ರೆ. ಬಟ್ ಐ ಲೈಕ್ ಟು ಬೈ ಫ್ರಮ್ ಬ್ಲೂ ಸ್ಟೋನ್. ನನಗೇನೋ ಸಿಕ್ಕಾಪಟ್ಟೆ ಇಷ್ಟ ಎಲ್ಲ ಗೋಲ್ಡ್ ಶಾಪಲ್ಲೂ ಒಂದೊಂದು ಚಿಕ್ಕದಾದ್ರೂ ಗೋಲ್ಡ್ ಇರಬೇಕು ಅಂತ. ಆ್ಯಂಡ್ ನೀವೇ ನೋಡ್ಬೋದು, ನಾನು ಸ್ವಲ್ಪ ಬೇಗ ಹೋಗಿದ್ರಿಂದ ಯಾರೂ ಅಷ್ಟೊಂದು ಜನ ಇರಲಿಲ್ಲ. ಯೂಶ್ವಲಿ ಮಾಲಲ್ಲಿ ತುಂಬ ಅಂದರೆ ತುಂಬ ಜನ ಇರ್ತಾರೆ, ಬಟ್ ಸ್ವಲ್ಪ ಬೇಗ 11 o'clock ಹಂಗೆ ಹೋಗಿದ್ದಕ್ಕೆ ಮಾಲ್ ಫುಲ್ ಖಾಲಿ ಖಾಲಿ ಇತ್ತು. ಆ್ಯಂಡ್ ಯಾವ ಶಾಪ್ಗೂ ಹೋಗಿಲ್ಲ ನಾನು, ಸುಮ್ಮನೆ ವಾಕಿಂಗ್ ಮಾಡ್ಕೊಂಬಂದೆ. ಯೂಶ್ವಲಿ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಶೈ ಆಗುತ್ತೆ, ಬಿಕಾಸ್ ಹೊರಗಡೆ ಎಲ್ಲ ನಾನು ಅಷ್ಟು ವೀಡಿಯೋ ಮಾಡಲ್ಲ. ಲೈಕ್ ನಮ್ಮ ಮಮ್ಮಿಯವ್ರು ಯಾರಾದರೂ ಇದ್ದರೆ ಓಕೆ, ಅಟ್ಲೀಸ್ಟ್ ಅವ್ರು ಇರ್ತಾರಲ್ಲ ಅಂತ ಮಾಡಿಬಿಡ್ತೀನಿ. ಬಟ್ ಏನೋ ಒಬ್ಬೊಬ್ಬಳೇ ಓಡಾಡ್ತಾರೆ, ನನಗೇನೋ ಬೇಜಾರು, ಲೈಕ್ ಯಾರಾದರೂ ನೋಡಿದ್ರೆ ವೀಡಿಯೋ ಮಾಡ್ಕೊತಾ ಇರೋದು ಅಂತ ನಾನು ಅಷ್ಟೊಂದೇನು ವೀಡಿಯೋ ಮಾಡಿಲ್ಲ. ಆ್ಯಂಡ್ ಶಾಪ್ಸ್ ಒಳಗಡೆ ಅಂತೂ ವೀಡಿಯೋ ಅಲ್ಲೋನೇ ಇರಲ್ಲ ಒಂದೊಂದು ಕಡೆ. ಆ್ಯಂಡ್ ಒಬ್ಬೊಬ್ಬರು ವೀಡಿಯೋ ಮಾಡಬೇಡಿ ಅಂತೆಲ್ಲ ಹೇಳ್ತಾರೆ. ಸೊ ನಂಗೆ ಹಂಗೆ ಹೇಳಿಸ್ಕೊಳ್ಳೋಕೆ ಇಷ್ಟ ಇಲ್ದಿರ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಗೈಸ್. ಯಾಕೆಂದರೆ ಒಂದೊಂದು ಶಾಪಲ್ಲಿ ಅಲ್ಲೋ ಇರುತ್ತೆ, ಒಂದೊಂದು ಶಾಪಲ್ಲಿ ಅಲ್ಲೋ ಇರೋಲ್ಲ. ಬಟ್ ನಂಗೆ ಕೇಳಿ ವೀಡಿಯೋ ಮಾಡಿಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಅದಕ್ಕಾಗಿ ನಾನು ಎಲ್ಲೂ ವೀಡಿಯೋ ಮಾಡ್ಕೊಂಡಿಲ್ಲ. ಬಟ್ ರ್ಯಾಂಡಮಾಗಿ ಯಾವ್ಯಾವ ಶಾಪ್ ಕಾಣಿಸುತ್ತೆ ಅದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ನೀವೇ ನೋಡ್ಬೋದು, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬ್ರ್ಯಾಂಡೇ ಇರೋದು ಮಾಲ್ ಆಫ್ ಏಷ್ಯಾದಲ್ಲಿ, ವೆರಿ ರೇರ್ ನಾರ್ಮಲಾಗಿರೋದು. ಆ್ಯಂಡ್ ಈ ಮಾಲ್ಗೆ ಏನಂದರೆ ಫೋಟೋಶೂಟ್ಗೆ ಹೋಗ್ಬೇಕು ಅಷ್ಟೇ ಅನಿಸುತ್ತೆ, ನಾನು ಯಾವಾಗ ಹೋದರೂ ಅದೇ ಫೀಲ್ ಆಗುತ್ತೆ. ನೀವೇ ನೋಡ್ಬೋದು, ಅಲ್ಲಿ ಎಲ್ಲರೂ ಫೋಟೋಶೂಟ್ ಅಷ್ಟೇ ಮಾಡ್ತಿರೋದು, ಬಿಕಾಸ್ ಇಲ್ಲಿ ಎಷ್ಟೊಂದು ಶಾಪ್ಸು ಇನ್ನೂ ಓಪನ್ ಆಗಿಲ್ಲ. ಮೇ ಬಿ ಮಾಲ್ ಓಪನ್ ಆಗಿ 1 year ಮೇಲೆ ಆಗಿದೆ ಅನಿಸುತ್ತೆ, ಸ್ಟಿಲ್ ಓಪನ್ ಮಾಡಿಲ್ಲ. ಬಟ್ ಯಾಕೆ ಅಂತ ಗೊತ್ತಿಲ್ಲ. ನೀವೇ ಖಾಲಿ ಜಾಗ ಆದರೂ ನೋಡ್ಸ್ಕೊಂಡು ಹೋಗೋಣ ಅಂತ ಹಾಗೆ ನೋಡ್ಸ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಇದು ನಾನು ಸೊ ಅಷ್ಟೇ ಗೈಸ್, ಇನ್ನೇನು ತೋರಿಸ್ಲಿ, ಎಲ್ಲ ಹೊರಗಡೆಯಿಂದನೇ ವೀಡಿಯೋ ಮಾಡ್ಕೊಳಕ್ಕೆ ಸಾಧ್ಯ. ಒಳಗಡೆಯಿಂದ ಹೋಗ್ತಿದ್ದಂಗೆ ಅವ್ರು ಅಲ್ಲೋ ಇಲ್ಲ ಅಂತಾರೆ, ಯಾಕೆ ಅನ್ನೋ ನನಗೂ ಗೊತ್ತಿಲ್ಲ. ನಿಮಗೂ ಏನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಹೇಳಿ. ಸೊ ಶಾಪ್ ವೈಸ್ ಮಾತ್ರ ಸಿಕ್ಕಾಪಟ್ಟೆ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿರೋ ಶಾಪ್ಸ್ ಇದೆ. ಲೈಕ್ ಹೊರಗಡೆಯಿಂದ ನೋಡ್ತಿದ್ರೆ ಚೆನ್ನಾಗಿತ್ತು. ಆ್ಯಂಡ್ ಒಳಗಡೆನೂ ನಾನು ಹೋಗಿ ಎಲ್ಲ ನೋಡಿದ್ದೀನಿ, ಬಟ್ ವೀಡಿಯೋ ಮಾತ್ರ ಮಾಡ್ಕೊಂಡಿಲ್ಲ ಅಷ್ಟೇ. ಬಿಕಾಸ್ ನನಗೇನು ಬ್ರ್ಯಾಂಡ್ಸ್ ಗೊತ್ತೋ ಅಲ್ಲೆಲ್ಲ ಬ್ರ್ಯಾಂಡ್ ಶಾಪ್ಗೆ ಹೋಗಿ ಏನೇನು ಸಿಗುತ್ತೆ ಅಂತ ಹಂಗೆ ಲುಕ್ ಹಾಕೊಂಡು ಬಂದಿದ್ದೀನಿ. ಬಿಕಾಸ್ ಇವಾಗ ತೊಗೊಂಡಿಲ್ಲ ಆದರೂ ಒಂದಲ್ಲ ಒಂದಿನ ತೊಗೊಬೇಕು ಅನ್ನೋ ವಿಷ್ ಎಲ್ರಿಗೂ ಇರುತ್ತಲ್ಲ, ಹಾಗೆ ನನಗೂ ಇದೆ. ಲೈಕ್ ಈ ಶಾಪಲ್ಲಿ ಇದು ತೊಗೋಬೇಕು, ಆ ಶಾಪಲ್ಲಿ ಅದು ತೊಗೋಬೇಕು ಅಂತ. ಸೊ ಎಷ್ಟೊಂದು ಫ್ಲೋರ್ ಹುಡುಕ್ದೆ ನನ್ನ ಕಡೆ ಕುಶಾಲ್ ಸಿಕ್ಕಲೇ ಇಲ್ಲ ಗೈಸ್. ಎಷ್ಟು ಹುಡುಕಿದ್ದೀನಿ ಗೊತ್ತಾ. ಬಟ್ ನನಗನ್ಸುತ್ತೆ ಈ ಜನರಲ್ಲಾಗಿ ಯಾರೂ ವಾಕಿಂಗೇ ಮಾಡಲ್ಲ, ತುಂಬ ಓಡಾಡಲ್ಲ ಅಂಥವರೆಲ್ಲ ಮಾಲ್ಗೆ ಹೋಗಬೇಕು, ಎಲ್ಲ ನೋಡ್ತಾರೆ. ನಾನೇ ಇದ್ದೀನಲ್ಲ ಎಕ್ಸಾಂಪಲ್, ನಾನು ಸ್ವಲ್ಪನೂ ನಡೆಯಲ್ಲ ಅಂಥದ್ದು. ಮಾಲಲ್ಲಿ ಪ್ರತಿ ಅಂಗಡಿ ಒಳಗೂ ಹೋಗ್ತೀನಿ, ಏನೋ ಒಂದು ನೋಡ್ಕೊಂಡು ಬರ್ತಾ ಇರ್ತೀನಿ. ನಾನೇ ಎಲ್ಲ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ನೆಕ್ಸ್ಟ್ ಹೋಗಿದ್ದು ಲೈಫ್ ಸ್ಟೈಲಲ್ಲಿ ಸೀರಿಯಸ್ಲಿ ಹ್ಯಾಂಡ್ ಬ್ಯಾಗ್ ನಂಗೆ ನನ್ಸಲ್ಲೂ ಯಾವಾಗೂ ಹ್ಯಾಂಡ್ ಬ್ಯಾಗ್ಸೇ ಇರುತ್ತೆ. ಅದೇನೋ ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ. ನಾನು ಬಟ್ಟೆ ಕೂಡ ಶಾಪಿಂಗ್ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ, ಜಾಸ್ತಿ ನನಗೇನು ಅಷ್ಟು ಇಂಟ್ರೆಸ್ಟ್ ಇರೋಲ್ಲ, ಅದನ್ನು ತೀರಾ ಇಷ್ಟ ಆದರೆ ತೊಗೋತೀನಿ. ಬಟ್ ಬ್ಯಾಗ್ ಮಾತ್ರ ನಂಗೆ ಯಾವ್ದು ನೋಡಿದ್ರೂ ಇಷ್ಟ ಆಗುತ್ತೆ. ಬಿಕಾಸ್ ಇಲ್ಲಿ ಸಿಕ್ಕಾಪಟ್ಟೆ ಬ್ರ್ಯಾಂಡೆಡ್ ಬ್ಯಾಗ್ಸು ಇದೆ, ನಾರ್ಮಲ್ ಬ್ಯಾಗ್ಸು ಇದೆ. ಎನಿವೇ ಸ್ಟಾರ್ಟಿಂಗ್ 1000ಇಂದನೂ ಇತ್ತು, ಬಟ್ ನಾನು ಈ ಸಲ ತೊಗೊಂಡಿಲ್ಲ ಅಷ್ಟೇ ಯಾಕೋ. ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಬ್ಯಾಗ್ಸ್, ಯಾಕೆ ಅಂತ ಗೊತ್ತಿಲ್ಲ. ಹಾಗೆ ವೀಡಿಯೋದಲ್ಲಿ ಲೈಕ್ ನಾನು ಎಲ್ಲ ತೋರಿಸ್ತಾ ಇದ್ದೀನಿ, ನಾನೇ ಕಾಣಿಸಿಲ್ಲ ಅಂದರೆ ಏನು ಚಂದ ಅಂತ ಒಂದು ಚಿಕ್ಕ ವೀಡಿಯೋ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ಒಂದು ಚಿಕ್ಕ ವೀಡಿಯೋ ಮಾಡಿಸ್ಕೊಂಡೆ. ಬಿಕಾಸ್ ನನಗೆ ತುಂಬ ವೀಡಿಯೋ ಮಾಡಿಸ್ಕೊಳ್ಳೋಕೆ ನಾಚಿಕೆ ಆಗುತ್ತೆ ಅಂತ ಇಷ್ಟು ಚಿಕ್ಕ ವೀಡಿಯೋ ಇದು. ಸೊ ಅದಾದಮೇಲೆ ನಾನು ನಾರ್ಮಲಾಗಿ ಶಾಪ್ಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಏನಾದರೂ ನಂಗೆ ಗೊತ್ತಿರೋ ಶಾಪ್ ಸಿಗುತ್ತೇನೋ, ಮಿನಿಮಲ್ ಬಜೆಟಲ್ಲಿ ಏನಾದರೂ ತೊಗೊಳ್ಳೋಣ ಅಂದರೆ ಸೀರಿಯಸ್ಲಿ ನಾನು ಇಷ್ಟು ನೋಡಿರೋದ್ರಲ್ಲಿ ನನಗೆ ಒಂಚೂರು ಆ ಥರ ಅನ್ನಿಸ್ಲಿಲ್ಲ, ಎಲ್ಲ ಕಾಸ್ಟ್ಲಿನೇ ಅನಿಸ್ತಿತ್ತು. ಆ್ಯಂಡ್ ನನಗೆ ಯಾಕೋ ಗೊತ್ತಿಲ್ಲ, ಗೊತ್ತಿರೋ ಬ್ರ್ಯಾಂಡ್ಸಲ್ಲಿ ಆಲ್ಡೋ ಬ್ಯಾಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಒಂದು ಇರೋದಕ್ಕೆ ಏನೋ ಗೊತ್ತಿಲ್ಲ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಯಾಕೋ ತೊಗೊಂಡಿಲ್ಲ, ಬಿಕಾಸ್ ನನಗೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ದಿರ. ಬಟ್ ಇಲ್ಲಿ ಎಷ್ಟೊಂದು ಶಾಪ್ಗಳ ಹೆಸರು ನನಗೆ ಗೊತ್ತಿಲ್ಲ, ಬ್ರ್ಯಾಂಡ್ಸು ನಂಗೆ ಗೊತ್ತಿಲ್ಲ. ಬಟ್ ಮ್ಯಾಕ್ ಕ್ಲಿನಿಕ್ ಎಲ್ಲ ಗೊತ್ತು, ಬೀಯಿಂಗ್ ಮೇಕಪ್ ಆರ್ಟಿಸ್ಟ್, ಮೇಕಪ್ ಪ್ರಾಡಕ್ಟ್ಸು ಗೊತ್ತಿಲ್ಲ ಅಂದರೆ ಏನು ಚಂದ. ಸೊ ಮೇಕಪ್ದೆಲ್ಲ ಚೆನ್ನಾಗೇ ಗೊತ್ತು.
ಸೊ ನೀವೇ ನೋಡ್ಬೋದು ಎಷ್ಟು ಖಾಲಿ ಇದೆ ಮಾಲ್ ಅಂತ. ಆ್ಯಂಡ್ ಸಂಡೇಸ್ ಹೋದರೆ ಆಬ್ವಿಯಸ್ಲಿ ತುಂಬ ಅಂದರೆ ತುಂಬ ಜನ ಇರ್ತಾರೆ. ಆ್ಯಂಡ್ ನಾನು ನೆಕ್ಸ್ಟು ಮ್ಯಾಕ್ಸ್ಗೆ ಹೋದೆ. ನೀವು ನೋಡ್ಬೋದು ಇದುವರೆಗೂ ನಾನು ಎಷ್ಟೊಂದು ಮಾಲಲ್ಲಿ ಮ್ಯಾಕ್ಸ್ ನೋಡಿದ್ದೀನಿ, ಮ್ಯಾಕ್ಸ್ ಔಟ್ಲೆಟ್ಗೂ ಹೋಗಿದ್ದೀನಿ. ಬಟ್ ಈ ಥರ ಕಲೆಕ್ಷನ್ ಸೀರಿಯಸ್ಲಿ ನಾನು ಯಾವತ್ತೂ ನೋಡಿಲ್ಲ. ನೀವು ಹತ್ರ ಇರೋ ಮ್ಯಾಕ್ಸ್ಗಾದರೂ ಹೋಗಿ, ಇಲ್ಲ ಅಂದರೆ ಮಾಲ್ ಆಫ್ ಏಷ್ಯಾದಲ್ಲಿ ಈ ಕಡೆ ಇದ್ದರೂ ಹೋಗಿ ಬನ್ನಿ. ಕಲೆಕ್ಷನ್ ವೈಸ್ ಸಖತ್ತಾಗಿತ್ತು. ನಂಗೆ ಫಸ್ಟ್ ಟೈಮ್ ಯಾವ ಔಟ್ಫಿಟ್ ನೋಡಿದ್ರೂ ಇಷ್ಟ ಆಗ್ತಿದೆ. ಸೊ ಇದೆಲ್ಲ ಮೆನ್ಸ್ ಕಲೆಕ್ಷನ್ನು. ಯಾರೂ ಇರಲಿಲ್ಲ ಅಲ್ಲಿ ಎಂಪ್ಲಾಯೀಸ್ ಅಂದ್ಬಿಟ್ಟು ನಾನು ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಯಾರನ್ನ ಇದ್ದರೆ ವೀಡಿಯೋ ಅಲ್ಲೋ ಇಲ್ಲ ಅಂತಾರೆ ಅಂದ್ಬಿಟ್ಟು ಯಾರೂ ಇಲ್ಲದ ಗ್ಯಾಪಲ್ಲಿ ಹಂಗೆ ವೀಡಿಯೋ ಮಾಡ್ಕೊಂಬಿಟ್ಟೆ. ಸೊ ಇದು ಬಂದ್ಬಿಟ್ಟು ಲೇಡೀಸ್ ಸೆಕ್ಷನ್ನು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಂಗೆ ಫಸ್ಟ್ ಟೈಮ್ ಮ್ಯಾಕ್ಸಲ್ಲಿ ಔಟ್ಫಿಟ್ಗಳು ಇಷ್ಟ ಆಗಿದ್ದು, ಲೈಕ್ ಒಂದಕ್ಕಿಂತ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವೇ ನೋಡ್ಬೋದು ಎಷ್ಟು ಮ್ಯಾಕ್ಸಿ ಆಗಿರಲಿ, ಶರ್ಟ್ ಆಗಿರಲಿ, ಪ್ಯಾಂಟ್ಸು, ಟೀ ಶರ್ಟ್ಸ್, ಎವ್ರಿಥಿಂಗ್ ವಾಸ್ ಸೋ ಗುಡ್. ತುಂಬ ಚೆನ್ನಾಗಿತ್ತು. ನಾನು ಎಷ್ಟೊಂದು ಸಲ ಮ್ಯಾಕ್ಸ್ ಹೋಗಿದ್ದೀನಿ. ನನಗೆ ಅಯ್ಯೋ ಬಿಡಿದ್ದೇನಾ ನಾರ್ಮಲ್ ಅನಿಸುತ್ತೆ. ಬಟ್ ಏನೋ ಗೊತ್ತಿಲ್ಲ, ಈ ಸತಿ ಎಲ್ಲ ಸಕ್ಕತ್ತಾಗಿತ್ತು. ಸೊ ನೀವೇನಾದ್ರು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಒಂದು ಸತಿ ಮ್ಯಾಕ್ಸ್ಗೆ ಹೋಗಿ. ಕಲೆಕ್ಷನ್ ವೈಸ್ ಸಕ್ಕತ್ತಾಗಿದೆ. ಲೈಕ್ ಮೆನ್ಸಿಗೆ ಗಿಫ್ಟ್ ಮಾಡಬೇಕು ಅಂದರೆ, ವುಮೆನ್ಸ್ಗೆ ಗಿಫ್ಟ್ ಮಾಡಬೇಕು ಅಂದರೆ ಸಕ್ಕತ್ತಾಗಿದೆ ಆಪ್ಷನ್ ವೈಸ್. ಸೊ ಹಾಗೆ ಲೈಕ್ ನಾನು ಹಾಗೆ ನೋಡ್ದೆ, ಯಾರೂ ಎಂಪ್ಲಾಯಿ ಇಲ್ಲದಿದ್ದಾಗ ವೀಡಿಯೋ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಹೆಂಗೂ ಯಾರೂ ಹೇಳಲ್ವಲ್ಲ ವೀಡಿಯೋ ಅಲ್ಲೋ ಇಲ್ಲ ಅಂತ ಹೇಳಿ. ಸೊ ಅದಕ್ಕಾಗಿ ನಾನು ಒಬ್ಬಳೇ ಇದ್ದಾಗ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಮುಂದಕ್ಕೆ ಹೋಗ್ತಾ ಫೈನಲಿ ನನಗೆ ಕುಶಾಲ್ಸ್ ಕಾಣಿಸ್ತು. ಅಷ್ಟೊಂದೆಲ್ಲ ಹುಡ್ಕೊಂಬಂದಿದ್ದಕ್ಕೂ ಕಾಣಿಸ್ತು. ಬಟ್ ಕುಶಾಲ್ಸ್ ವೀಡಿಯೋ ಅಲ್ಲೋ ಇಲ್ಲ. ಅದಕ್ಕಾಗಿ ನಾನು ಹೊರಗಡೆ ಹೋಗ್ತಾನೆ ಲೈಕ್ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಬಿಕಾಸ್ ನಾನು ಹೋಗ್ತಾ ಇದ್ದೀನಿ ಅಂತ ಅಷ್ಟೇ. ಬಿಕಾಸ್ ಒಳಗಡೆ ಹೋಗ್ತಿದ್ದಂಗೆ ಅವ್ರು ಅಲ್ಲೋ ಇಲ್ಲ ಅಂತಾರೆ, ನಂಗೆ ಗೊತ್ತಿತ್ತು ಲಾಸ್ಟ್ ಟೈಮ್ ಹೋಗಿದ್ನಲ್ಲ. ಸೊ ಅದಕ್ಕಾಗಿ ಆ್ಯಂಡ್ ನಂಗೆ ಏನು ಬೇಕೋ ಅದು ತೊಗೊಂಡು ಬಂದೆ. ಬಿಕಾಸ್ ನನಗೆ ಅಷ್ಟೊಂದು ಕಲೆಕ್ಷನ್ ಇಷ್ಟ ಆಗಿಲ್ಲ. ನಂಗೆ ಸಿಕ್ಕಿದ್ದು ಒಂದೇ ಒಂದು ಸೆಟ್ಟು. ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದಾಗಿದ ತಕ್ಷಣ ಪಕ್ಕದಲ್ಲಿ ಮಿನಿಸೋ ಇದಕ್ಕೆ ಮಿನಿಸೋಲ್ ಸ್ವಲ್ಪ ಪ್ರಾಡಕ್ಟ್ ಶಾಪಿಂಗ್ ಮಾಡಿದ್ದೀನಿ. ಆ್ಯಕ್ಚುಲಿ ಹೋಗಿ ಬಂದೆ, ಇವಾಗ ಸ್ವಲ್ಪ ಶಾಪಿಂಗ್ ಮಾಡಿದೆ. ಬಟ್ ವೀಡಿಯೋ ಎಲ್ಲೂ ಅಲೋ ಇರಲಿಲ್ಲ ಅಂತ ವೀಡಿಯೋ ಏನು ಮಾಡ್ಕೊಂಡಿಲ್ಲ. ಕುಶಾಲ್ಸಲ್ಲಿ ಮಿನಿಸೋಲೆಲ್ಲ ಶಾಪಿಂಗ್ ಮಾಡಿದ್ದೀನಿ. ಬಟ್ ಏನೇನು ಮಾಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಯೆಲ್ಲೋ ಕಲರ್ ಅರ್ಶಿನ, ಸೊ ಅರ್ಶಿನ ಇಟ್ಕೊಳ್ಳೋದಕ್ಕೆ ಏನೋ ಕ್ಯೂಟಾಗಿ ಕಾಣ್ತಾ ಇದ್ದೀನಲ್ಲ. ಸೊ ಕಮೆಂಟ್ ಹೆಂಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.